ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತು ಬೆಳಗಾವಿ ಲೋಕಸಭಾ ಚುನಾವಣಾ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾದಂಥ ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾದಲ್ಲಿ ಮತಯಾಚನೆಗೆ ಬಂದಾಗ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದು ಆ ದೃಶ್ಯಗಳನ್ನು ನಮ್ಮ ನಂಬರ್ 1 ಚಾನಲಲ್ಲಿ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಅದೇ ರೀತಿ ಅವರು ಪ್ರಕಾಶ್ ಡಾಂಗೆ ಗ್ರಾಮೀಣ ಅಧ್ಯಕ್ಷ ಅವರ ಮನೆಯಿಂದ ದುಬ್ದಾಳ ಮತ್ತು ಅನೇಕ ಭಾಗಗಳಲ್ಲಿ ತಿರುಗಾಡಿ ಘಟಪ್ರಭಾದ ಮದೀನಾ ಮಸ್ಜಿದಕ್ಕೆ ಆಗಮಿಸಿ ಅಲ್ಲಿಯ ಒಂದು ಶಾದಿ ಮಹಲ್ದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಹಾಕ್ಕೊಂಡು ಮತಯಾಚನೆ ಮಾಡಿದರು. ಅಲ್ಲಿ ಪ್ರಮುಖ ಮುಸ್ಲಿಂ ಸಮಾಜದ ಮುತವಲಿಯಾದ ಇನ್ನೂಸ್ ಶೇಖ್, ಫಯಾಜ್ ಶೇಖ್, ಫಾರೂಕ್ ಶೇಖ್, ಮೆಹಬೂಬ್ ಕಿತ್ತೂರ್ಕರ್ ಹಾಗೂ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾಂಗ್ರೆಸ್ಸಿನ ಕಾರ್ಯದರ್ಶಿಯಾದಂಥ ಅಬ್ಬಾಸ್ ಮುಲ್ಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸದ ಸಂಯೋಜಕರಾದಂಥ ಸಮೀವುಲ್ಲಾ ದೇಸಾಯಿ, ಇನ್ನು ಅನೇಕ ಮುಸಲ್ಮಾನ ಬಾಂಧವರು ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸಿ ಆವಾಗ ನಮ್ಮ ನಂಬರ್ 1 ಚಾನಲ್ ಜೊತೆ ಏನು ಮಾತಾಡಿದ್ದಾರೆ, ಅವರ ಜೊತೆ ಪಕ್ಕದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದಂಥ ತೇಜಸ್ವಿನಿ ನಾಯಕ್ವಾಡಿ ಸಹಿತ ಇದ್ದರು. ಪ್ರಕಾಶ್ ಡಾಂಗೆ ಸಮ್ಮುಖದಲ್ಲಿ ನಾವು ಕೇಳಿದ ಒಂದು ಪ್ರಶ್ನೆಗೆ ಪ್ರಿಯಾಂಕಾ ಏನು ಉತ್ತರ ಕೊಟ್ಟರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರೇ. ನಂಬರ್ 1 ಚಾನಲ್ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ. ಮೇಡಮ್ 2 ನಿಮಿಷ ಇಲ್ಲಿ ಮನೆಗೆ ಬಂದ್ರೆ ಬಾಕಿ ಮನೆಗೆ ಆಮೇಲೆ ಕಾರ್ಯಕ್ರಮ ಮುಗಿಸೋಣ. ಸೊ ಇಲ್ಲಿ ಬಂದ್ವಿ ಮತ್ತೆ ಅನ್ನಪ್ಪ ಅವ್ರೆ ಆವಾಜ್ ಬೇಕು ಜೋರ. ಫುಲ್ ಆವಾಜ್ ಬರೀ ಆಯ್ತು 3 ಮಣಿಗೆ ಬಂತು. 3 ಬಾರಿ ವಿಧಾನ ಪರಿಷತ್ ಸದಸ್ಯರು ಹಾಗೂ 3 ಬಾರಿ ಯಮಕಮಡಿ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಅವರ ಕಾರ್ಯವೈಖರಿ ಬಗ್ಗೆ ಬಹಳ ಹೇಳುವಷ್ಟು ನಾನು ಅಷ್ಟು ಇದನ್ನಲ್ಲ, ಆದರೂ ಕೂಡ ತಾವೆಲ್ಲ ನೋಡ್ತಾ ಬಂದಿದ್ದೀರಿ. ವಿಧಾನ ಪರಿಷತ್ ಸದಸ್ಯರಿದ್ದಾಗ ಅವರು ಎಲ್ಲರ ಜೊತೆಯೂ ಕೂಡ ಭಾಳ ಸಂಪರ್ಕದಲ್ಲಿದ್ದರು. ಅವರು ಯಾರು ಇವತ್ತು ಯಾವ ಬೇಕಾದ್ರೆ ಇವರು ಹೋದರೂ ಕೂಡ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಬಂದಂಥ ಎಲ್ಲ ಮುಸ್ಲಿಂ ಬಾಂಧವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ನಾಳೆ ಬರುವ अप्रैल 17 बैठे हुए सारे गण्य व्यक्तियों को और हमारे जो भी मुस्लिम समाज के आए हुए सब भाइयों को हमारे मदीना मस्जिद की तरफ से सबको स्वागत। और अभी आने वाले 17 तारीख को जो इलेक्शन है एमपी का, उसे हमारे यहाँ से बेलगाम क्षेत्र से सतीश अन्ना जारकिहोली उनको नॉमिनेट किया गया है। ये इसके लिए इलेक्शन का जो अभी आने वाले 17 तारीख को है, तो हम सब मिलके उनको 100% हमारे यहाँ से वोटिंग होना चाहिए। इसका ख्याल रखते हुए कोई भी इसमें मिस नहीं होना, इसका ख्याल रखना है खास करके जितना हो सके। ರಾಜಕೀಯವಾಗಿ ಸಮಾಜವಾಗಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಬಡ ಜನರಿಗೆ ಸಾಕಷ್ಟು ಸಹಾಯ ಕೂಡ ಮಾಡಿದ್ದಾರೆ, ತಾವೆಲ್ಲರೂ ನೋಡಿದ್ದೀರಾ. ಸೊ ಅದರ ಪರವಾಗಿ ಅವರು ತಮ್ಮ ಹೆಸರನ್ನು ಮಾಡಿದ್ದಾದರೆ ಸಮಾಜ ಕೆಲಸವನ್ನು ಮಾಡಿ ತಮ್ಮ ಹೆಸರನ್ನು ಗುರುತಿಸಿಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ನಿಮ್ಮ ಅಮೂಲ್ಯವಾದ ಮತಗಳನ್ನು ಹಾಕಿ ಅವ್ರಿಗೆ ಆರಿಸ್ತಾರೆ ಅಂತ ಹೇಳ್ಬೋದು.
ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಇವತ್ತು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾದಂಥ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಲೋಕಸಭಾ ಚುನಾವಣೆ ತಮ್ಮ ತಂದೆಯವರ ಪ್ರಚಾರಾರ್ಥಕವಾಗಿ ಘಟಪ್ರಭಾದ ಮದೀನಾ ಮಸ್ಜಿದ್ಗೆ ಬಂದಿದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, ಅವ್ರ ತಂದೆಯವರ ಬಗ್ಗೆ ಯುವಕರಿಗೆ ಮತ್ತು ಯುವತಿಯರಿಗೆ ಏನು ಸಂದೇಶ ಸಾರ್ತೀರಾ? ನಮ್ಮ ತಂದೆಯವರು ಶಿಕ್ಷಣವಾಗಿರಲಿ, ಕ್ರೀಡೆಯಲ್ಲಾಗಿರಲಿ, ಸಾಂಸ್ಕೃತಿಕವಾಗಿರಲಿ, ಬಡ ಜನರಿಗೆ ಸಹಾಯವಾಗಿರಲಿ ಹಾಗೂ ಜಾತಿ ಭೇದ ಭಾವ ನೋಡದೇ ಇರೋ ಎಲ್ಲ ಸಹಾಯಗಳನ್ನು ಕಾರ್ಯಗಳನ್ನು ಮಾಡ್ತಿದ್ದಾರೆ. ಸೊ ಅದರ ಪರವಾಗಿ ನಾವು ಅದನ್ನು ನೋಡಿ ಜನರ ಪರವಾಗಿ ಮತಯಾಚನೆ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್.